ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡತಿ ಹೋಮ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಮಾವಿನ ಹಣ್ಣು ಮತ್ತು ತೆಂಗಿನಕಾಯಿ ಬಳಸ್ಕೊಂಡು ಒಂದು ಲಾಡು ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ಮೊದಲು ತೆಂಗಿನಕಾಯಿ ಮತ್ತು ಮಾವಿನ ಹಣ್ಣು ತೊಗೊಂಡಿದ್ದೀನಿ. ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಮೇಲ್ಗಡೆ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ನೋಡಿ, ಈ ರೀತಿ ಪೇಸ್ಟ್ ಥರ ಇರಬೇಕು. ಇದಕ್ಕೆ ನೀರೆಲ್ಲ ಏನೋ ಯೂಸ್ ಮಾಡೋ ಹಾಗಿಲ್ಲ, ಹಾಗೇ ರುಬ್ಬಬೇಕು. ನೋಡಿ, ಈಗ ಒಲೆ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಕಡಾಯಿಗೆ ರುಬ್ಬಿರೋಂಥ ತೆಂಗಿನಕಾಯಿ ತುರಿದ ಹಾಕೋಣ. ನೀಟಾಗಿ ಹುರ್ಕೋಬೇಕು. ಅಂದರೆ ಲೋ ಫ್ಲೇಮಲ್ಲಿಟ್ಟೆ ಹುರಿಬೇಕು. ಹೈ ಫ್ಲೇಮ್ ಇಟ್ಟರೆ ಬೇಗ ಕಪ್ಪಾಗಿಬಿಡುತ್ತೆ. ನೋಡಿ, ನೀಟಾಗಿ ಹುರಿಬೇಕು. ಅಂದರೆ ಇದು ಉದುರಾಗಿ ಹಾಕಬೇಕು. ಇದರಲ್ಲಿರೋಂಥ ಹಾಲಿನ ಅಂಶ ಹೋಗಬೇಕು. ಈ ಮಾವಿನ ಹಣ್ಣನ್ನು ಕಟ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಕಟ್ ಮಾಡಿಬಿಟ್ಟು ಒಂದು ಕಪ್ಪಷ್ಟು ಆಗಬೇಕು. ನಿಮ್ಗೆ ಎರಡೇ ಮಾವಿನ ಹಣ್ಣಿಗೆ ಆಗಲಿಲ್ಲ ಅಂದರೆ ಇನ್ನೊಂದು ತೊಗೋಬೋದು. ನೋಡಿ, ಒಂದು ಕಪ್ಪಷ್ಟು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಯಾಕೆ ಮ್ಯಾಂಗೋ ಸ್ವೀಟ್ ಇದೆ ಅದಕ್ಕೆ. ಆಮೇಲೆ ಏಲಕ್ಕಿ ಒಂದು ಏಲಕ್ಕಿ ಹಾಕ್ಕೊಂಡು ಒಂದು ಚಿಟಿಕೆಯಷ್ಟು ಜಾಕಾಯಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ತೆಂಗಿನಕಾಯಿನೂ ಆಗಲೇ ಉದುರಾಗಿದೆ. ಇದರಲ್ಲಿರೋಂಥ ನೀರಂಶ ಹೋಗಿದೆ. ಅದಕ್ಕೆ ಇವಾಗ ಮಿಕ್ಸಿಗೆ ಹಾಕಿರೋಂಥ ಮಾವಿನ ಹಣ್ಣನ್ನು ಹಾಕೋಣ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಲೋ ಫ್ಲೇಮಲ್ಲೇ ಮಾಡಬೇಕು. ನೋಡಿ, ನೀಟಾಗಿ ಮಿಕ್ಸ್ ಆಗ್ತಿದೆ. ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಬೇಕು. ಅದಕ್ಕೆ ಮಧ್ಯೆ ಮಧ್ಯೆ ಏನಾದರೂ ತುಪ್ಪ ಹಾಕ್ಕೋಬೇಕು. 2-3 ಸ್ಪೂನಷ್ಟು. ನಾನು ಇದಕ್ಕೆ 2 ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನೀವು ಮಿಲ್ಕ್ ಪೌಡ್ರ್ ಬೇಡ ಅಂದರೆ ತೆಂಗಿನಕಾಯಿ ತುರಿನೇ ಜಾಸ್ತಿ ಹಾಕ್ಕೋಬೇಕು. ನೋಡಿ, ಹಾಗೆ ಒಂದು ಸ್ಪೂನಷ್ಟು ಮಧ್ಯೆ ತುಪ್ಪ ಹಾಕ್ಕೋಬೇಕು. ನಾನು ಒಂದು ಚಿಟಿಕೆಯಷ್ಟು ಕೇಸರಿ ಕಲರ್ ಹಾಕ್ಕೊಂಡಿದ್ದೀನಿ. ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ. ನೋಡಿ, ರೆಡಿ ಆಗ್ತಾಯಿದೆ. ಇವಾಗ ಈ ರೀತಿ ತಳ ಬಿಡಬೇಕು. ನೋಡಿ, ಈಗ ಆಗಿದೆ. ಸ್ವಲ್ಪ ಆರಿಸೋಣ. ನೋಡಿ, ಆರಿದೆ ಈಗ. ಇದು ನೋಡಿ, ಈ ರೀತಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಈ ಮ್ಯಾಂಗೋ ಸೀಸನಲ್ಲಿ ಏನಾದ್ರು ಡಿಫ್ರೆಂಟಾಗಿ ಮಾಡಿಕೊಡೋದ್ರಿಂದ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಈ ರೀತಿ ಉಂಡೆ ಥರನೂ ಮಾಡ್ಬೋದು, ಇಲ್ಲ ಅಂದರೆ ಬರ್ಫಿ ಥರನೂ ಮಾಡ್ಕೋಬೋದು. ಚೆನ್ನಾಗಿರುತ್ತೆ. ನೋಡಿ, 2 ದಿನ 3 ದಿನ ಹಾಗೆ ಹೊರಗಡೆ ಇಟ್ಟು ತಿನ್ಬೋದು, ಏನೂ ತೊಂದರೆ ಇಲ್ಲ. ನೋಡಿ, ತುಂಬ ಚೆನ್ನಾಗಿದೆ. ನಾನು ಮೇಲ್ಗಡೆ ಡ್ರೈ ಫ್ರೂಟ್ಸ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಡೆಕೋರೇಷನ್ಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿದೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.